ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆ ಅನ್ನೋದಕ್ಕಿಂತ ಶ್ವಾಸಕೋಶದ ಸಮಸ್ಯೆ ವಿಪರೀತವಾಗಿ ಇತ್ತೀಚೆಗೆ ಅವರನ್ನ ಕಾಡ್ತಾ ಇತ್ತು. ಇದೇ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಾದ್ರು, ಬಟ್ ಸುಧಾರಿಸಿಕೊಳ್ತಾ ಇದೆ ಅವರ ಆರೋಗ್ಯ ಅನ್ನೋಷ್ಟೊತ್ತಿಗೆ ನಿನ್ನೆ ಸಾಯಂಕಾಲ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಹಾಗಾಗಿ ದೇವೇಗೌಡರ ಅತಿ ದೊಡ್ಡ ಶಕ್ತಿ, ದೊಡ್ಡಗೌಡರ ಕುಟುಂಬದ ಅತಿ ದೊಡ್ಡ ಶಕ್ತಿ ಆದಂತಹ ಚೆನ್ನಮ್ಮ ಅವರು ಇನ್ನಿಲ್ಲದೆ ಇಡೀ ಕುಟುಂಬ ಇವತ್ತು ಕಣ್ಣೀರು ಹಾಕ್ತಾ ಇದೆ. ಪದ್ಮನಾಭನಗರ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದ್ದು, ದೇವೇಗೌಡರ ಮನೆಗೆ ಜ್ಯೋತಿಷಿಗಳ ಆಗಮನ ಸದ್ಯಕ್ಕೆ ಆಗಿದೆ. ಪೂಜಾ ಕೈಕರ್ಯದ ಅಗತ್ಯವಿರೋ ವಸ್ತು ತಂದಿದ್ದಾರಂತೆ ಅರ್ಚಕರು. ಇಸ್ಕಾನ್ನಿಂದ ಸಂತಾಪ ಪತ್ರ ತಂದಿದ್ದಾರೆ ಇಸ್ಕಾನ್ನ ಸಿಬ್ಬಂದಿ ಕೂಡ. ಉಪಮುಖ್ಯಮಂತ್ರಿ ಪರಮೇಶ್ವರ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ದಾರೆ. ಶಾಸಕ ಸುರೇಶ್ ಕುಮಾರ್, ರವಿ ಗಣಿಗ, ಉದಯ್ ಗರುಡಾಚಾರ್ ಅವರು ಕೂಡ ಆಗಮಿಸಿದ್ದಾರೆ ಸ್ಥಳಕ್ಕೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ನಿರ್ಮಾಪಕ ಚನ್ನೇಗೌಡ, ಎಸ್ ನಾರಾಯಣ್ ಅವರು ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ನಟ ಡಾಲಿ ಧನಂಜಯ್ ಸೇರಿ ಹಲವು ಗಣ್ಯರು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಶಕ್ತಿ ಆಗಿದ್ದ ಪತ್ನಿ ಚೆನ್ನಮ್ಮ ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ರಾಜಕೀಯ, ಚಿತ್ರರಂಗ, ಎಲ್ಲಾ ಕ್ಷೇತ್ರಗಳ ಗಣ್ಯರು ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಜ್ಯೋತಿಷಿಗಳ ಆಗಮನ ಆಗಿದೆಯಂತೆ ಅವರ ನಿವಾಸಕ್ಕೆ. 5 ವರ್ಷ ಹೆಚ್ಚು ಕಮ್ಮಿ. ದೇವೇಗೌಡರು 5 ವರ್ಷ ಮಾತ್ರ ದೊಡ್ಡವರು. ಚೆನ್ನಮ್ಮ ಅವರು 89. ನಾನು ಸಾಧಾರಣವಾಗಿ ಎಲ್ರಿಗೂ ಹೇಳ್ತೀನಿ, 9 ಅನ್ನೋದು ಗಂಡಾಂತರ ಅಂತ. ಸಾಧಾರಣವಾಗಿ ಗಂಡಾಂತರ ಅನ್ನೋದು 9, 19, 29, 39, 49, 59, 69 ಅಂತ ಹೇಳಿ 89ವರೆಗೂ ಎಲ್ಲರಿಗೂ ಆ 9 ಘಟ್ಟ ಬಂದ ತಕ್ಷಣ ಯಾರಿಗೂ 9 ಗಂಡಿಗಾಗಲಿ ಹೆಣ್ಣಿಗಾಗಲಿ ಆ ಸಮಯಕ್ಕೆ ಆ ಗಂಡಾಂತರ. ಆ ಪಾರ್ ಮಾಡೋಕ್ಕೆ 10 ವರ್ಷಕ್ಕೆ ಎಷ್ಟೋ ವರ್ಷದ ಒಂದು ದೀರ್ಘಾಯುಷ್ಯ ಅಂತ ಹೇಳ್ತೀವಿ. ಅದಕ್ಕೆ ಮೈಸೂರು ಮಹಾರಾಜರು 59, ಜಯಲಲಿತಾ ಅವರು 69, ಅರುಣ್ ಜೇಟ್ಲಿ ಅವರು 59, ಹೀಗೆ ವಾಜಪೇಯಿ ಅವರು 89. ಈ 9 ಅನ್ನೋ ಗಂಡಾಂತರ ಸಮಯಕ್ಕೆ ಒಂದು ಶಾಂತಿ, ಒಂದು ವಿಶೇಷವಾಗಿರ್ತಕ್ಕಂಥ ಪರಿವರ್ತನೆ. ಇವತ್ತು ಚೆನ್ನಮ್ಮನವರು ಅವ್ರ ಮನೆ ಮಹಾಲಕ್ಷ್ಮಿ. ಇವತ್ತು ಕುಮಾರಸ್ವಾಮಿ ಆಗಲಿ, ರೇವಣ್ಣ ಆಗಲಿ, ಅವ್ರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ ಯಾರೇ ಇವತ್ತು ಜೀವಂತವಾಗಿ ಒಳ್ಳೆ ಯಶೋಕೀರ್ತಿ ಪದವಿಯಿಂದ ದೇವೇಗೌಡರನ್ನ 3 ಸಲ ಬದುಕಿಸಿರ್ತಕ್ಕಂಥವ್ರು ಯಾರಾದರೂ ಅಂದರೆ ಆ ಪೂಜೆ ಪುನಸ್ಕಾರ ಮಾಡಿ ಅತೀ ದೈವ ಭಕ್ತಿ ಇರತಕ್ಕಂಥವ್ರು ಚೆನ್ನಮ್ಮವರು. ಕಸ್ತೂರಿಲಿ ಇದ್ದ ಸಮಯದಲ್ಲೂ ಹೇಳಿದೆ, ಚೆನ್ನಮ್ಮ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ. ಬ್ರಹ್ಮಾಂಡ ಗುರುಗಳು ಯಾವತ್ತೂ ನಮ್ಮ ಚಾನೆಲ್ ಇರಬೇಕು ಅಂತ ಕಸ್ತೂರಿನೇ ಮೊದಲನೇ ಚಾನೆಲ್ನ ಮಾಡಿದಾಗ. ಇವತ್ತು ಅವರ ದಾಂಪತ್ಯ ಜೀವನಕ್ಕೆ ಏನೇ ಕೇಳಿದ್ರು, ದೇವೇಗೌಡರು ಹೊರಗಡೆ ಹೋಗಿ ಬಂದರು, ಮನೆಗೆ ಬಂದ ತಕ್ಷಣ ಈ ವಯಸ್ಸಲ್ಲೂ ಒಂದು ನಿಂಬೆಹಣ್ಣನ್ನು, ಒಂದು ಅಕ್ಕಿ ಕಲ್ಲು ಉಪ್ಪನ್ನ ನಿವಾಳಿಸಿ ದೇವೇಗೌಡರಿಗೆ ಎಲ್ಲೂ ನಮ್ಮ ಯಜಮಾನರಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಅಷ್ಟೊಂದು ದಾಂಪತ್ಯ. ಇವತ್ತು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿನ ನೋಡಬೇಕು ಅಂದರೆ ಇವರಿಬ್ಬರು ನೋಡಿ ಕಲ್ತ್ಕೋಬೇಕು. ಎಲ್ಲರೂ, ಎಲ್ಲ ಧರ್ಮದವರು, ಎಲ್ಲ ವಿಶೇಷದವರು. ಯಾಕೆಂದ್ರೆ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ. ಕೃಷ್ಣಮೂರ್ತಿ ಅಂತ ಚೀಫ್ ಜಸ್ಟಿಸ್ ಅವ್ರೇನು ಹೇಳಿದ್ರು ಅಂದ್ರೆ 84,000 ಪ್ರತಿ ತಿಂಗಳು ಬರುತ್ತಂತೆ ಡೈವರ್ಸ್ ಕೇಸ್ಗಳು. ಇತ್ತೀಚೆಗೆ ಮದುವೆ ಆಗದವರೆಲ್ಲ ಒಂದೊಂದು ತಿಂಗಳಿಗೆ ಪೂರ್ತಿಯಾಗಿ ಡೈವರ್ಸ್ ಮಾಡ್ಬಿಡ್ತಾರೆ. ಈ ಗಂಡ ಹೆಂಡತಿರ ಒಂದು ದಾಂಪತ್ಯ ಜೀವನ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಇಷ್ಟು ವರ್ಷ ಕುಗ್ಗೋಗದೆ ಇರತಕ್ಕಂಥ ದೇವೇಗೌಡರನ್ನ ಅಷ್ಟು ಕುಗ್ಸಿದೆ ಅಂದ್ರೆ ನಿಜವಾಗ್ಲೂ ದೀರ್ಘ ಸುಮಂಗಲಿ ಅಭಿವೃದ್ಧಿರಸ್ತು. ಆ ಅಮ್ಮ ದೀರ್ಘ ಸುಮಂಗಲಿಯಾಗಿ ಹೋಗಿರ್ತಕ್ಕಂಥದ್ದು ಅವ್ರ ಮನೆ ಮಹಾಲಕ್ಷ್ಮಿ. ಅಲ್ಲಿ ಮಾವಿನಕೆರೆ ಅಂತಕ್ಕಂಥದ್ದು ರಂಗನಾಥ ಸ್ವಾಮಿ ಬೆಟ್ಟ, ಹಾರದನಹಳ್ಳಿ ಕೆಳಗಡೆ ಇರತಕ್ಕಂಥ ಈಶ್ವರ. ಈ ಹರಿಹರ ಸಂಗಮದಲ್ಲಿ ಕೆಳಗಡೆ ದೇವೇಗೌಡರ ಮನೆ, ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಇವ್ರ ತವ್ರ ಮನೆ, ಚೆನ್ನಮ್ಮ ಅವ್ರ ತವ್ರ ಮನೆ. ಈಗ ಅವರ ಕಾಲವಾಗಿರ್ತಕ್ಕಂಥ ಈ ವಿಚಾರಕ್ಕೆ ಅವ್ರ ತವ್ರ ಮನೆಯಲ್ಲೇ ಕಾರ್ಯವನ್ನು ಮಾಡಬೇಕು ಅಂತ ಅವರೆಲ್ಲ ನಿರ್ಧಾರ ಮಾಡ್ಕೊಂಡಿರೋದು. ಸಮಯ ನೋಡಿ ನಿಗದಿ ಮಾಡಿ ಅವ್ರ ಪ್ರತಿಯೊಂದು ಮುಹೂರ್ತನೇ ಸುಮುಹೂರ್ತ ಸಾವಧಾನ ಅಂತ. ತಾಯಿ ಜಗನ್ಮಾತೆ ರಾಜರಾಜೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಅಪಾರ ಭಕ್ತಿ ಅಮ್ಮನವರಿಗೆ, ಯಾರೋ ಚೆನ್ನಮ್ಮವ್ರಿಗೆ. ಶುಕ್ರವಾರ ರಾವುಕಾಲದಲ್ಲಿ ಪೂಜೆ, ನಿಮಿಷಾಂಬಾಲೆ ರಾವುಕಾಲ ಪೂಜೆ, ಕ್ಷಣಾಂಬಿಕಾಲ್ ರಾವುಕಾಲ ಪೂಜೆ. ಪ್ರತಿ ದಿನ ಅವರಿಗೆ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಪ್ರತಿ ತಿಂಗಳು ಅಮಾವಾಸ್ಯೆ ಕಂಚಿ ಕಾಮಾಕ್ಷಿಯಿಂದ ಬಂದಿರತಕ್ಕಂಥ ಕುಂಕುಮ ಬಹಳ ವಿಶೇಷ. ಆದ್ರಿಂದ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಚೆನ್ನಮ್ಮನವರು ಇವತ್ತು ಕಾಲವಾಗಿದ್ದಾರೆ ಅನ್ಕೋಬಾರ್ದು. ಅವರಿಗಿರ್ತಕ್ಕಂಥ ಆಯುಸ್ಸು, ಆರೋಗ್ಯ ಅವ್ರ ಮನೆ ಕುಟುಂಬಕ್ಕೆ ಕೊಟ್ಟರು. ಇವತ್ತು ನೀವೆಲ್ಲರೂ ಏನು ಅಂದ್ರೆ, ಚಿಕ್ಕವ್ರು ಯಾರ್ಯಾರು ಇದ್ದೀರಾ, ಅವ್ರ ಮನೆ ಕುಟುಂಬದನ್ನ ನೋಡಿ ಕಲ್ತ್ಕೊಳ್ಳೋದೇನು ಅಂದ್ರೆ ಒಂದು ಸಂಸ್ಕಾರ. ಹೆಂಗೆ ರಾಜ್ಕುಮಾರ್ ಮನೆಯಲ್ಲಿ ಒಂದು ಸಭ್ಯತೆ, ಸಂಸ್ಕಾರ, ದೊಡ್ಡ ಮನೆ ಕುಟುಂಬ ಅಂತ ಹೇಗಿತ್ತು, ರಾಜಕೀಯದಲ್ಲಿ ದೊಡ್ಡ ಮನೆ ಕುಟುಂಬದಲ್ಲಿ ಏನೇ ಇರಲಿ, ಅದು ರಾಜಕೀಯವಾಗಿರಲಿ, ದಿಮಾಕ್ ಇರಲಿ,
ಗಲಾಟೆ ಘರ್ಷಣೆ ಇರಲಿ, ಪಕ್ಷಭೇದ ಭಾವವಾಗಿರಲಿ, ಏನೇ ಇರಲಿ, ಆದರೆ ಅವ್ರ ಮನೇಲಿರೋ ದೈವಭಕ್ತಿ, ಅವ್ರ ಮನೇಲಿರ್ತಕ್ಕಂಥ ಗೌರವ, ಯಾರೇ ಗುರುಗಳು ಬರಲಿ, ಯಾರೇ ಚಿಕ್ಕವ್ರು ಬರಲಿ, ಊಟ ಇಲ್ಲದೆ ಕಳಿಸ್ಕೊಡ್ತಿರ್ಲಿಲ್ಲ. ಚೆನ್ನಮ್ಮವ್ರು ಹಾಗಿದ್ರು. ಸೊ ಅದರಿಂದ ನೀವು ಇಂಥ ಒಂದು ದಂಪತಿಗಳು ಸುಖವಾಗಿರಕ್ಕೆ, ಅವರ ಆಯುಸ್ಸು ಪರಿಪೂರ್ಣವಾಗಿ ದೀರ್ಘ ಸೋಮಂಗಲಾಗಿರೋದಕ್ಕೆ ಎಲ್ಲ ಹೆಣ್ಣು ಮಕ್ಕಳು ನೋಡಿ ಚೆನ್ನಮ್ಮವ್ರನ್ನ ಕಲ್ತ್ಕೋಬೇಕು. ಒಂದು ದಿವಸ ಒಬ್ಬರನ್ನ ಒಬ್ಬರು ಬೈದಿದ್ದಿಲ್ಲ. ಎಲ್ಲೇ ಹೋದ್ರು ಕೈ ಹಿಡ್ಕೊಂಡು ಇಬ್ರು ಹೋಗೋರು, ಎಲ್ಲೇ ಹೋದ್ರು ಸಂಕಲ್ಪ ಮಾಡ್ಕೊಳ್ಳೋರು. ಅವರಿದ್ದರಿಂದಾನೇ ಇವತ್ತು ಇವ್ರ ಕುಟುಂಬ ಅಂತಹ ಒಂದು ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಬಂದಿರೋದು ಅವರ ಒಂದು ತುಂಬಿದ ಮನಸ್ಸು, ಆ ಮನಸ್ಸು ಅಂತ ತಿಳಿಯಾಗಿರ್ತಕ್ಕಂಥ ಮನಸ್ಸಿಗೋಸ್ಕರ ಬಂದ್ವಿ. ಅವರ ಆತ್ಮಕ್ಕೆ ಶಾಂತಿ ಪರಿಪೂರ್ಣವಾಗಲಿ. ಯಾವುದೇ ಕಾರಣಕ್ಕೂ ನೀವೆಲ್ಲರೂ ಕಲ್ತ್ಕೋಬೇಕಾದ ಪಾಠ, ಹಿರಿಯರಾಗಿರ್ತಕ್ಕಂಥ ದಾಂಪತ್ಯ ಜೀವನ ಹೀಗೆ 100 ವರ್ಷದ ಕಾಲ ಇರಬೇಕು. ದೇವೇಗೌಡರು 94, ಇವರು 89. ಅದರಿಂದ ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇನ್ಮೇಲಾದರೂ ಜಗಳ ವ್ಯಾಮೋಹಗಳೆಲ್ಲ, ಜನ ಒಬ್ಬ ರಾತ್ರಿ ಇದ್ದೊಂದು ಬೆಳಗ್ಗೆ ಇರಲ್ಲ. ಇನ್ಮೇಲಾದರೂ ಕುಟುಂಬ ಒಟ್ಟಿಗಿರಿ, ಗಂಡ ಹೆಂಡತಿ ಬೆಳಗ್ಗೆ ಉಂಡು ಮಳಗೋವರೆಗೂ ಮಾತ್ರ ಇರಿ ಅಂತ ಹೇಳಿ ಎಲ್ಲರೂ ಚೆನ್ನಾಗಿರಿ. ಇವತ್ತಿದ್ದ ಜೀವನ ನಾಳೆ ಇಲ್ಲ. ಅದರಿಂದ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು 2 ಮಾತು ಮುಗಿಸ್ತೀನಿ. ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಬಹುಶಃ ಯಾವಾಗಲೂ ಹೇಳ್ತಾರೆ, ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನು ನಮಗೆ ತುಂಬ ನೋವು. ಅಂದರೆ ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು. ನನಗೂ ಕೂಡ ಆ ತಾಯಿಯವರ ಸಂಪರ್ಕ ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ದೇವೇಗೌಡರ ಜೊತೆಯಲ್ಲಿ ನಮ್ಮ ಎಲ್ಲ ಕುಟುಂಬದ ಕಾರ್ಯಕ್ರಮಗಳು, ಮದುವೆಗಳಿಗೂ ಎಲ್ಲರಿಗೂ ಕೂಡ ತಪ್ಪದೇ ಬರ್ತಾ ಇದ್ರು ಆ ತಾಯಿಯವರು. ಆ ತಾಯಿಯವರು ಅತಿ ಶ್ರೇಷ್ಠ ತಾಯಿಯವರ ಸ್ಥಾನದಲ್ಲಿ ಮಾದರಿಯಾಗಿದೆ. ಇಷ್ಟೊಂದು ದೊಡ್ಡ ಕುಟುಂಬವನ್ನ ಸಾಕಿ ಸಲುವಿ ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನ ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು, ಮೊಮ್ಮಕ್ಕಳನ್ನ ಅನ್ನೋದರಲ್ಲಿ ಮಾದರಿಯಾಗಿದೆ. ಅವರ ಸೇವೆ ದೇವೇಗೌಡರ ಬೆಳವಣಿಗೆಗೆ, ದೇವೇಗೌಡರು ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ತಾಯಿ ಇದೆ. ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ದೈವಾಧೀನರಾಗಿದ್ದಾರೆ. ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುತ್ತೈದೆ ಸಾವು ಎಷ್ಟು ತಾಯಿಂದ್ರಿಗೆ ಸಿಗೋಕ್ ಸಾಧ್ಯ? ಎಲ್ಲೋ ಒಂದು ಕಡೆ ದೇವೇಗೌಡರು, ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಅನಿಸಿಕೆ. ನಮಸ್ಕಾರ. ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ದೈವಾಧೀನರಾಗಿದ್ದಾರೆ.